ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅರಬ್ಬಿ ಸಮುದ್ರದಲ್ಲಿ ಭಾರತ ನಡೆಸಿದ ರೋಚಕ ಕಾರ್ಯಾಚರಣೆ ಬಗ್ಗೆ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಭಾರತ 3 ಇರಾನ್ ಹಡಗುಗಳನ್ನ ಸೀಸ್ ಮಾಡಿದೆ ಅಂತ ಗೊತ್ತಾಗಿದೆ. ಇದ ಅಮೆರಿಕದ ರಾಯಭಾರಿ ಟ್ರಂಪ್ರ ಪರಮಾಪ್ತ ಸೆರ್ಗಿ ಗೋರ್ ಬೆಂಗಳೂರಲ್ಲಿ ಆಟೋದಲ್ಲಿ ಓಡಾಡಿದ್ದಾರೆ. ತೇಜಸ್ವಿ ಸೂರ್ಯ ಒಟ್ಟಿಗೆ. ಇತ ಪಾಕ್ ಒಳಗೆ ಮತ್ತೆ ಹೊಸ ಯುದ್ಧ ಸ್ಫೋಟ ಆಗಿದೆ. ಚೈನಾ ತನ್ನ ನ್ಯೂಕ್ಲಿಯರ್ ಇನ್ಫ್ರಾಗಳನ್ನ ಭಾರತದ ಹತ್ತಿರದಲ್ಲಿ ಅಪ್ಗ್ರೇಡ್ ಮಾಡ್ತಿರೋ ಸ್ಯಾಟಲೈಟ್ ಇಮೇಜಸ್ ಸಿಕ್ಕಿವೆ. ಈ ನಡುವೆ ಯುಎಸ್ ನೇತೃತ್ವದ ಮಧ್ಯಂತರ ಸರ್ಕಾರ ಕಡೆಗೂ ಎಂಡ್ ಆಗಿದೆ. ಇವೆಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲು ಅರಬ್ಬಿ ಸಮುದ್ರದಲ್ಲಿ ಭಾರತ ನಡೆಸಿದ ಕಾರ್ಯಾಚರಣೆ ಬಗ್ಗೆ ತಿಳ್ಕೊಳ್ಳೋಣ. ಭಾರತ ಇರಾನ್ ಸಂಬಂಧ ನಿಧಾನಕ್ಕೆ ಹದಗೆಡೋಕೆ ಶುರುವಾಗಿದೆಯಾ ಅನ್ನೋ ಪ್ರಶ್ನೆಯಲ್ಲಿ ಇತ್ತೀಚೆಗೆ ಭಾರತದ ಕೋಸ್ಟ್ ಗಾರ್ಡ್ ಅರಬ್ಬಿ ಸಮುದ್ರದಲ್ಲಿ ಕಾರ್ಯಾಚರಣೆ ಮಾಡಿತ್ತು. 3 ಹಡಗುಗಳನ್ನ ಸೀಸ್ ಮಾಡಿದ್ರು. ಈಗ ಅದು ಇರಾನ್ಗೆ ಸೇರಿದ್ದು ಅಂತ ಗೊತ್ತಾಗ್ತಾ ಇದೆ. ಇರಾನ್ ಸರ್ಕಾರಕ್ಕೆ ಸೇರಿದ್ದ ಹಡಗು ಅಮೆರಿಕದ ನಿರ್ಬಂಧಕ್ಕೆ ತುತ್ತಾಗಿದ್ದು ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಈ ಹಡಗುಗಳನ್ನ ಸ್ಟೆಲ್ಲಾರ್ ರುಬಿ, ಆಸ್ಫಾಲ್ಟ್ ಸ್ಟಾರ್ ಮತ್ತು ಅಲ್ ಜಾಫಿಜಿಯಾ ಅಂತ ಗುರುತಿಸಲಾಗಿದೆ. ಅಮೆರಿಕದ ಸ್ಯಾಂಕ್ಷನ್ಸ್ ಬೈಪಾಸ್ ಮಾಡಿ ಸಾಗ್ತಾ ಇದ್ದ ಕಳ್ಳ ಹಡಗುಗಳು. ಅಷ್ಟೇ ಅಲ್ಲ, ಈ ಹಡಗುಗಳನ್ನ ಸೀಸ್ ಮಾಡಿದ ನಂತರ ಭಾರತದ ಪಡೆಗಳು ಸಮುದ್ರದಲ್ಲಿ ತೀವ್ರ ನಿಗಾ ಇಟ್ಟಿವೆ. ಸುಮಾರು 55 ನೌಕೆಗಳು ಮತ್ತು 10 ರಿಂದ 12 ಏರ್ಕ್ರಾಫ್ಟ್ ಗಳನ್ನ ನಿಯೋಜನೆ ಮಾಡಿವೆ. ದಿನದ 24 ಗಂಟೆಗಳ ಕಾಲವು ಭಾರತದ ಸಮುದ್ರ ವಲಯದಲ್ಲಿ ಕಣ್ಗಾವಲಿಟ್ಟಿವೆ ಅಂತ ರಿಪೋರ್ಟ್ಸ್ ಹೇಳಿವೆ. ಈ ಕಾರ್ಯಾಚರಣೆ ನಡೆದಿದ್ದು ಫೆಬ್ರವರಿ 6ನೇ ತಾರೀಕು. ಭಾರತದ ಕೋಸ್ಟ್ ಗಾರ್ಡ್ ಅಧಿಕಾರಿಗಳು ಈ ಪೋಸ್ಟ್ ಹಾಕಿದ್ರು. ಕದ್ದು ತೈಲ ಸಾಗಿಸ್ತಾ ಇದ್ದ 3 ಹಡಗುಗಳನ್ನ ಹಿಡಿದು ಹಾಕಿದೀವಿ. ವಿಮಾನ ಹಾರಿಸಿ ಸ್ಪೀಡ್ ಬೋಟ್ ನುಗ್ಗಿಸಿ ಈ ಕಾರ್ಯಾಚರಣೆ ಮಾಡಿದ್ವಿ. ಈ ಹಡಗುಗಳಲ್ಲಿ ಸಂಘರ್ಷ ಪೀಡಿತ ಪ್ರದೇಶಗಳಿಂದ ಕಮ್ಮಿ ಬೆಲೆಯಲ್ಲಿ ತೈಲವನ್ನ ಕಳ್ಳ ಸಾಗಾಟ ಮಾಡಲಾಗ್ತಾ ಇತ್ತು. ಕರಾವಳಿ ರಾಜ್ಯಗಳಿಗೆ ಕಟ್ಟಬೇಕಾದ ಟ್ಯಾಕ್ಸ್ ಅನ್ನ ತಪ್ಪಿಸೋಕೆ ಅಂತ ಒಂದು ಟ್ಯಾಂಕರ್ ನಿಂದ ಇನ್ನೊಂದು ಟ್ಯಾಂಕರ್ಗೆ ರಹಸ್ಯವಾಗಿ ತೈಲವನ್ನ ಶಿಫ್ಟ್ ಮಾಡ್ತಾ ಇದ್ರು. ಈ ಕಳ್ಳ ಸಾಗಾಣಿಕೆ ಜಾಲದ ಮಾಸ್ಟರ್ ಮೈಂಡ್ಗಳು ವಿದೇಶದಲ್ಲಿದ್ದಾರೆ ಅಂತ ಕೋಸ್ಟ್ ಗಾರ್ಡ್ ಹೇಳಿತ್ತು. ಆದ್ರೆ ಯಾವ ದೇಶ, ಯಾರ್ದು ಕಳ್ಳ ಹಡಗುಗಳು, ಯಾರಿಗೆ ತಗೊಂಡೋಗ್ತಾ ಇದ್ದಿದ್ದು ಆಯಿಲ್ ಮಾಹಿತಿ ಕೊಟ್ಟಿರಲಿಲ್ಲ. ಆದ್ರೆ ನಾವು ಅವತ್ತೇ ಮೆನ್ಷನ್ ಮಾಡಿದ್ವಿ, ಇದು ಬಹುತೇಕ ಇರಾನ್ ಇಂದ ಬಂದಿರೋಕೆ ಸಾಧ್ಯತೆ ಇದೆ ಅಂತ. ಆದ್ರೆ ಆಮೇಲೆ ಕೋಸ್ಟ್ ಗಾರ್ಡ್ ಪೋಸ್ಟ್ ಅನ್ನ ಡಿಲೀಟ್ ಮಾಡಿಬಿಟ್ಟಿತ್ತು. ಈಗ ಆ ಹಡಗುಗಳು ಇರಾನ್ಗೆ ಲಿಂಕ್ ಹೊಂದಿವೆ ಅಂತ ಹಿರಿಯ ಅಧಿಕಾರಿಗಳನ್ನ ಉಲ್ಲೇಖಿಸಿ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಭಾರತ ಸರ್ಕಾರ ಇನ್ನಷ್ಟೇ ಕನ್ಫರ್ಮ್ ಮಾಡ್ಬೇಕಿದನ್ನ. ಒಂದು ವೇಳೆ ನಿಜವಾದ್ರೆ ಇರಾನ್ ಮತ್ತು ಭಾರತದ ನಡುವಿನ ಅಸಮಾಧಾನ ಶುರುವಾಗಿದೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಅಥವಾ ಕಳ್ಳ ಹಡಗುಗಳು ಹೆಂಗ್ ಗೊತ್ತಿರುತ್ತೆ? ಸಿಬ್ಬಂದಿ ಏನ್ ಇರಾನ್ ತರ ಇಂಟ್ರೆಸ್ಟ್ ಮಾಡ್ಕೊಂಡು ಕೂತಿರ್ತಾರಲ್ಲ? ಇಲ್ಲ, ಬೇರೆ ಬೇರೆ ರಾಷ್ಟ್ರಗಳ ಸಿಬ್ಬಂದಿನೂ ಅದರಲ್ಲಿ ಇರ್ತಾರೆ. ಹಡಗುಗಳಲ್ಲಿ ಕರೆಕ್ಟ್ ಆಗಿರೋ ನೇಮ್ ಪ್ಲೇಟ್ ಇರೋದಿಲ್ಲ, ಐಡೆಂಟಿಟಿ ಇರೋದಿಲ್ಲ, ಮರೆಮಾಚಿರ್ತಾರೆ. ಯಾವ ರಾಷ್ಟ್ರದಂತ ಗೊತ್ತಾಗೋದು ಹೇಗೆ? ಭಾರತಕ್ಕೆ ಅರೆಸ್ಟ್ ಮಾಡಿ ಆಮೇಲೆ ಲೇಟಾಗಿ ಗೊತ್ತಾಯ್ತಾ ಇರಾನ್ ಮತ್ತು ಭಾರತ ಸ್ವಲ್ಪ ಫ್ರೆಂಡ್ಲಿ ಇದಾರಲ್ಲ ಅನ್ನೋ ಪ್ರಶ್ನೆ ಎಲ್ಲ ಮೂಡ್ತಾ ಇದೆ. ಆದ್ರೆ ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, ಕೆಲ ವಾರಗಳ ಹಿಂದೆ ಇರಾನ್ ಕೂಡ ಟ್ಯಾಂಕರ್ ಒಂದನ್ನ ಸೀಸ್ ಮಾಡಿತ್ತು. ಅದರಲ್ಲಿ 16 ಭಾರತೀಯರಿದ್ರು ಅಂತ ವರದಿಯಾಗಿತ್ತು. ಸೊ ಇದೆಲ್ಲ ಸೇರಿ ಏನ್ ನಡೀತಾ ಇದೆ ಇರಾನ್ ಮತ್ತು ಭಾರತದ ನಡುವೆ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಅದರಲ್ಲೂ ಕೂಡ ಅಮೆರಿಕನ್ ಆಂಗಲ್. ಈಗ ಭಾರತ ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದ ಫೈನಲ್ ಆಗಿದೆ. ನಾರ್ಮಲ್ಸಿಗೆ ಬರ್ತಾ ಇದೆ ಸಿಚುವೇಶನ್. ಸೊ ಆ ಅಮೆರಿಕಾಗೆ ಇರಾನ್ ಕಂಡ್ರೆ ಆಗಲ್ಲ. ಇರಾನ್ ಜೊತೆ ಯಾರೇ ತುಂಬಾ ಕ್ಲೋಸ್ ಆದ್ರೂ ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ. ಅದೊಂದು ಪಾಯಿಂಟ್. ಸೇಮ್ ಟೈಮ್ ಚಬಹಾರ್ ಬಂದರಿಗೆ ಕೊಡಬೇಕಾಗಿದ್ದ ಫಂಡ್ ಅನ್ನ ಕೂಡ ಭಾರತ ಬಜೆಟ್ ಅಲ್ಲಿ ರಿಲೀಸ್ ಮಾಡಿರಲಿಲ್ಲ. ಹಾಗಾಗಿ ಇದು ಎಲ್ಲಿಗೆ ಹೋಗುತ್ತೆ ನೆಕ್ಸ್ಟ್, ಯಾವ ತಿರುವನ್ನ ಪಡ್ಕೊಳ್ತಿ ಎಲ್ಲ ಬೆಳವಣಿಗೆ ಅನ್ನೋ ಕುತೂಹಲ ಇದೆ. ಈಗ ಏನೋ ಬೆಂಗಳೂರಲ್ಲೊಂದು ಇಂಟ್ರೆಸ್ಟಿಂಗ್ ಘಟನೆಯಾಗಿದೆ. ಟ್ರಂಪ್ರ ಅತ್ಯಾಪ್ತ ಭಾರತಕ್ಕೆ ಅಮೆರಿಕನ್ ರಾಯಭಾರಿಯಾಗಿರೋ ಸೆರ್ಗಿಯೋ ಗೋರ್ ಬೆಂಗಳೂರಲ್ಲಿ ಆಟೋದಲ್ಲಿ ಓಡಾಡಿದ್ದಾರೆ. ಇವ್ರ ಜೊತೆಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಕೂಡ ಇದ್ರು. ಬೆಂಗಳೂರು ಅಮೆರಿಕ ನಡುವೆ ಬಿಸಿನೆಸ್ ಹಾಗೂ ಟೆಕ್ನಾಲಜಿ ಸಂಬಂಧವನ್ನ ಇಂಪ್ರೂವ್ ಮಾಡೋಕೆ ಗೋರ್ ಇಲ್ಲಿಗೆ ಬಂದಿದ್ರು. ಆಮೇಲೆ ತೇಜಸ್ವಿ ಸೂರ್ಯರನ್ನ ಭೇಟಿ ಮಾಡಿದ್ರು. ನಗರದ ಬಹುಪಾಲು ಐಟಿ ಕಂಪನಿಗಳು ಮತ್ತು ಸ್ಟಾರ್ಟ್ಅಪ್ಗಳು ತೇಜಸ್ವಿ ಸೂರ್ಯ ಪ್ರತಿನಿಧಿಸೋ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತವೆ. ಹೀಗಾಗಿ ಈ ಭೇಟಿಯಾಗಿತ್ತು. ಈ ವೇಳೆ ಇಬ್ರು ಇಂದ್ರನಗರ್ನ ಫಿಲ್ಟರ್ ಕಾಫಿ ಹೋಟೆಲ್ಗೆ ಹೋಗಿ ಅಲ್ಲಿ ಇಡ್ಲಿ ತಿಂದಿದ್ದಾರೆ. ಮಾಮೂಲಿ ಆಟೋನಲ್ಲಿ ಓಡಾಡಿದ್ದಾರೆ. ಅಫ್ಕೋರ್ಸ್ ಸೆಕ್ಯೂರಿಟಿ ಇತ್ತು. ಏನೋ ಈ ಭೇಟಿಗೆ ಗೋರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ಟಾರ್ಟ್ಅಪ್ ನಿಂದ ಫುಡ್ ಸ್ಟ್ರೀಟ್ ವರೆಗೆ ಬೆಂಗಳೂರಿನ ಎನರ್ಜಿಗೆ ಸರಿಸಾಟಿ ಯಾವುದೂ ಇಲ್ಲ. ನನಗೆ ಉತ್ತಮ ಆತಿಥ್ಯ ಕೊಟ್ಟಿದ್ದಕ್ಕಾಗಿ ತೇಜಸ್ವಿ ಸೂರ್ಯ ಅವರಿಗೆ ಧನ್ಯವಾದ ಅಂತ ಬರ್ಕೊಂಡಿದ್ದಾರೆ. ಇನ್ನು ತೇಜಸ್ವಿ ಸೂರ್ಯ ಅವರು ಕೂಡ ಬೆಂಗಳೂರಲ್ಲಿ 700ಕ್ಕೂ ಅಧಿಕ ಅಮೆರಿಕನ್ ಕಂಪನಿಗಳು ಕೆಲಸ ಮಾಡ್ತಿವೆ. ಭಾರತದ ಸಾಫ್ಟ್ವೇರ್ ರಫ್ತಲ್ಲಿ 43% ಪಾಲನ್ನ ಬೆಂಗಳೂರು ಹೊಂದಿದೆ. ಸೆರ್ಗಿಯೋ ಗೋರ್ ಅವರೊಂದಿಗೆ ಆಟೋ ರೈಡ್ ಮಾಡಿದ್ದು ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಏನೋ ಪಾಕಿಸ್ತಾನದಲ್ಲಿ ಮತ್ತೆ ಯುದ್ಧದ ಪರಿಸ್ಥಿತಿ. ಬಲೂಚಿಗಳ ನಂತರ ಪಾಕ್ ಸೈನಿಕರನ್ನ ಗುರಿಯಾಗಿಸಿ ಟಿಟಿಪಿಗಳು ಅಬ್ಬರ ಶುರು ಮಾಡಿದ್ದಾರೆ. ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಬಜೌರ್ನಲ್ಲಿ ದೊಡ್ಡ ದಾಳಿ ನಡೆಸಿದ್ದಾರೆ. 16 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇದರಲ್ಲಿ 9 ಪಾಕ್ ಸೈನಿಕರು ಕೂಡ ಇದ್ರು. ಸಾವಿನ ಸಂಖ್ಯೆ ಹೆಚ್ಚಾಗೋ ಸಾಧ್ಯತೆ ಕೂಡ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಫ್ರಂಟಿಯರ್ ಕೋರ್ ಸೈನಿಕರ ಚೆಕ್ ಪೋಸ್ಟ್ ಅನ್ನ ಟಾರ್ಗೆಟ್ ಮಾಡಿ ಸ್ಫೋಟಕ ತುಂಬಿದ ವಾಹನವನ್ನ ನುಗ್ಗಿಸಿದ್ದಾರೆ. ಸ್ಫೋಟದ ತೀವ್ರತೆಗೆ ಹತ್ತಿರದ ಕಟ್ಟಡಗಳು, ಅಂಗಡಿಗಳೆಲ್ಲ ನಾಶ ಆಗಿವೆ. ಭಾರಿ ಪ್ರಮಾಣದಲ್ಲಿ ಬೆಂಕಿ ಹತ್ಕೊಂಡಿದೆ. ಇದಾದ್ಮೇಲೆ ಗುಂಡಿನ ಚಕಮಕಿ ಕೂಡ ನಡೆದಿದೆ.
ಸದ್ಯ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಪಾಕ್ ಸೈನಿಕರು ದಾಳಿ ನಡೆದ ಏರಿಯಾವನ್ನ ಸೀಲ್ ಮಾಡಿದ್ದಾರೆ. ದಾಳಿ ನಂತರ ಪಕ್ಕದ ಜಿಲ್ಲೆಗಳಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ತನಿಖೆ ಶುರುವಾಗಿದೆ. ಪಾಕ್ ವಿರುದ್ಧ T20 ವಿಶ್ವಕಪ್ನಲ್ಲಿ ಗೆಲ್ತಾ ಇದ್ದ ಹಾಗೆ ಅವರ ನೋವಿಗೆ ಗಾಯಕ್ಕೆ ಬಲೂಚಿಗಳು ಕೂಡ ಈಗ ಉಪ್ಪುಕಾರ ಹಾಕಿದ್ದಾರೆ. ಬಲೂಚಿಸ್ತಾನದವರು ಮೊಹಸಿನ್ ನಖ್ವಿಗೆ ಮಾಜಿ ಆಟಗಾರರೇ ಏನ್ ಚೇರ್ಮನ್ ಅಪ್ಪ ನೀನು ಅಂತ ಹೇಳಿ ಕ್ಲಾಸ್ ತಗೊಂಡ್ರು. ಟಿವಿಗಳ ಮಾರಣ ಹೋಮ ಆಯಿತು. ಈಗ ಬಲೂಚಿಗಳ ಸರದಿ. ಭಾರತ ಗೆದ್ದಿದ್ದಕ್ಕೆ ಕುಣಿದು ಕುಪ್ಪಳಿಸಿದ್ದಾರೆ. ಅಫ್ಘಾನಿಸ್ತಾನದಲ್ಲೂ ಸಂಭ್ರಮಾಚರಣೆಯಾಗಿದೆ. ವ್ಯಕ್ತಿಯೊಬ್ಬರು ಬರೀ ಹಿಂದೂಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ಮಾತ್ರ ಅಲ್ಲ, ಬಲೂಚಿಸ್ತಾನ್ ಮತ್ತು ಪಶ್ತೂನಿಸ್ತಾನ್ನಲ್ಲೂ ಕೂಡ ಭಾರತದ ವಿಕ್ಟರಿಯನ್ನ ಸಂಭ್ರಮಿಸಲಾಗಿದೆ ಅಂತ ಕ್ಯಾಪ್ಷನ್ ಹಾಕಿ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ಏನೋ ಭಾರತದ ಪಕ್ಕದಲ್ಲೇ ಚೈನಾ ತನ್ನ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನ ಅಪ್ಗ್ರೇಡ್ ಮಾಡ್ತಿದೆ ಅನ್ನೋ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ಚೈನಾ ತನ್ನ ಸಿಚುವಾನ್ ಪ್ರಾಂತ್ಯದ ಬೆಟ್ಟಗಳಲ್ಲಿ ರಹಸ್ಯವಾಗಿ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನ ವಿಸ್ತಾರ ಮಾಡ್ತಿದೆ ಅಂತ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಸ್ಯಾಟಲೈಟ್ ಇಮೇಜಸ್ ಅನ್ನ ಅನಲೈಸ್ ಮಾಡಿದಾಗ ಅಲ್ಲಿ ಹೊಸ ಬಂಕರ್ಗಳು, ಸುರಂಗಗಳು, ಪೈಪ್ಸ್, ಸೆಕ್ಯೂರಿಟಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಟೆಸ್ಟಿಂಗ್ ಸೈಟ್ಸ್ ತಲೆ ಎತ್ತಿರೋದು ಗೊತ್ತಾಗಿದೆ. ಇದು ನಮ್ಮ ಅರುಣಾಚಲ ಪ್ರದೇಶದಿಂದ ಕೇವಲ 800 ಕಿಲೋಮೀಟರ್ ದೂರದಲ್ಲಿದೆ. ಜಿಟಾಂಗ್ ನಲ್ಲಿ ನ್ಯೂಕ್ಲಿಯರ್ ಬಾಂಬ್ ಸಿಡಿಸೋಕೆ ಬೇಕಾದ ಸ್ಫೋಟಕಗಳನ್ನ ಟೆಸ್ಟ್ ಮಾಡಲಾಗ್ತಿದೆ. ಹಾಗೆ ಪೆಂಗ್ಟಾಂಗ್ ನಲ್ಲಿ ಅಣ್ವಸ್ತ್ರದ ಪ್ರಮುಖ ಭಾಗ ಪ್ಲೂಟೋನಿಯಂ ಕೋರ್ ಅಥವಾ ಪಿಟ್ ಗಳನ್ನ ತಯಾರು ಮಾಡಲಾಗ್ತಿದೆ. ವಿಶೇಷ ಅಂದ್ರೆ ಈ ಫೆಸಿಲಿಟಿ ಮೇಲಿಂದ ಸ್ಯಾಟಲೈಟ್ ಮೂಲಕ ನೋಡಿದಾಗ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಹೇಳಿರೋ ಸ್ಲೋಗನ್ ತರನೇ ಕಾಣಿಸುತ್ತೆ. ಸ್ಟೇ ಟ್ರೂ ಟು ದ ಫೌಂಡಿಂಗ್ ಕಾಸ್ ಅಂಡ್ ಆಲ್ವೇಸ್ ರಿಮೆಂಬರ್ ಅವರ್ ಮಿಷನ್ ಅಂತ. ಸ್ಥಾಪನೆಯ ಮೂಲ ಉದ್ದೇಶಕ್ಕೆ ಕಮಿಟ್ ಆಗಿದೆ ಮತ್ತು ನಮ್ಮ ಧ್ಯೇಯವನ್ನ ಸದಾ ನೆನಪಿಡಿ ಅಂತ ಉಲ್ಲೇಖ ಮಾಡಲಾಗಿದೆ ಅಲ್ಲಿ. ಅಂದಹಾಗೆ ಈ ಫೆಸಿಲಿಟಿಗಳನ್ನ ಸುಮಾರು 60 ವರ್ಷಗಳ ಹಿಂದೆನೆ ಮಾಡಲಾಗಿತ್ತು. ಆದ್ರೆ ಯಾವುದೇ ಚಟುವಟಿಕೆ ಇರಲಿಲ್ಲ. ಆದ್ರೆ 2019ರಲ್ಲಿ ಚೀನಾ ನಿಧಾನವಾಗಿ ಚಟುವಟಿಕೆಗಳನ್ನ ಜಾಸ್ತಿ ಮಾಡೋಕೆ ಶುರು ಮಾಡಿದೆ. ಇದರ ಪರಿಣಾಮ ಈಗ ಹೊಸ ಬಂಕರ್, ಸೆಕ್ಯೂರಿಟಿ ಇನ್ಫ್ರಾ ನಿರ್ಮಾಣ ಆಗಿರೋದು ಕಾಣಿಸಿದೆ. ಸದ್ಯ ಚೈನಾ ಹತ್ರ ಸುಮಾರು 600 ಅಣ್ವಸ್ತ್ರಗಳಿವೆ. ಆದ್ರೆ 2030ರ ಹೊತ್ತಿಗೆ ಇದನ್ನ 1,000ಕ್ಕೆ ಏರಿಸುವುದು ಚೀನಾದ ಪ್ಲಾನ್. ರಷ್ಯಾ ಮತ್ತು ಅಮೆರಿಕದ ಹತ್ರ 5,000ಕ್ಕೂ ಅಧಿಕ ಅಣ್ವಸ್ತ್ರಗಳಿದ್ರೂ ಕೂಡ ಚೀನಾ ಈಗ ಸ್ಪೀಡ್ ಆಗಿ ಈ ರೇಸ್ ನಲ್ಲಿ ಮುನ್ನುಗ್ತಾ ಇರುವುದು ಪ್ರಪಂಚದ ನಿದ್ದೆಗೆಡಿಸಿದೆ. ಅದರಲ್ಲೂ ಅಮೆರಿಕ ಇತ್ತೀಚೆಗಷ್ಟೇ ಚೀನಾ ರಹಸ್ಯವಾಗಿ ಅಣ್ವಸ್ತ್ರ ಪರೀಕ್ಷೆ ಮಾಡೋಕೆ ಪ್ಲಾನ್ ಮಾಡ್ತಾ ಇದೆ ಅಂತ ಆರೋಪ ಮಾಡಿತ್ತು. ಆದ್ರೆ ಚೈನಾ ಇದನ್ನ ರಿಜೆಕ್ಟ್ ಮಾಡಿತ್ತು. ಅದರ ಬೆನ್ನಲ್ಲೇ ಈ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಬಾಂಗ್ಲಾದಲ್ಲಿ ತಾರಿಕುರ್ ರೆಹಮಾನ್ರ ಹೊಸ ಸರ್ಕಾರ ರಚನೆಗೆ ಕ್ಷಣಗಣನೆ. ತಾರಿಕುರ್ ರೆಹಮಾನ್ ಬಾಂಗ್ಲಾದ ಹೊಸ PM ಆಗಿ ಅಧಿಕಾರ ಸ್ವೀಕಾರ ಮಾಡ್ತಿರೋದು. ಭಾರತದ ಪ್ರತಿನಿಧಿಯಾಗಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹೋಗಿದ್ದಾರೆ. ಅತ್ತ ಮಾಲ್ಡೀವ್ಸ್ ಅಧ್ಯಕ್ಷ ಮುಯಿಜು ಕೂಡ ಹೋಗಿದ್ದಾರೆ. ಪಾಕ್ನಿಂದ ಸಚಿವ ಅಹ್ಸಾನ್ ಇಕ್ಬಾಲ್ ಚೌಧರಿ ಪಾಲ್ಗೊಂಡಿದ್ದಾರೆ. BNP ಸರ್ಕಾರ ಬರ್ತಾ ಇದ್ದ ಹಾಗೆ ಇಷ್ಟು ದಿನ ದೇಶ ಆಳಿದ್ದ ಯೂನುಸ್ಗೆ ಗೇಟ್ ಪಾಸ್ ಕೊಡಲಾಗಿದೆ. ಈ ಮೂಲಕ 18 ತಿಂಗಳ ಮಧ್ಯಂತರ ಸರ್ಕಾರ ಎಂಡ್ ಆಗಿದೆ. ಕೆಳಗಿಳಿಸಿದ ನಂತರ ಏನಾದ್ರೂ ಮಾತಾಡ್ತೀರಾ ಅಂತ ಯೂನುಸ್ಗೆ ಮೈಕ್ ಕೊಡಲಾಗಿತ್ತು. ಮೈಕ್ ಕಾಣಿಸ್ತಿದ್ದ ಹಾಗೆ ಆತ ಮತ್ತೆ ಭಾರತಕ್ಕೆ ಪ್ರಚೋದನೆ ಕೊಟ್ಟಿದ್ದಾರೆ. ಭಾರತದ ಈಶಾನ್ಯ ರಾಜ್ಯಗಳ ಬಗ್ಗೆ ಮಾತನಾಡಿದ್ದಾರೆ. ಬಾಂಗ್ಲಾ ತನ್ನ ಸಮುದ್ರ ಮಾರ್ಗಗಳ ಮೂಲಕ ಈ ರಾಜ್ಯಗಳ ಆರ್ಥಿಕ ಅಭಿವೃದ್ಧಿಗೆ ದೊಡ್ಡ ಅವಕಾಶ ಕೊಡಬಹುದು ಅನ್ನೋ ದುರಹಂಕಾರದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯೂನಸ್ ಭಾರತವನ್ನ ಇಲ್ಲಿ ಉಲ್ಲೇಖ ಮಾಡಿಲ್ಲ ಅವರು ಹಂಗೆ ಹೇಳ್ಬೇಕಾರೆ. ಇದೇ ವೇಳೆ ನೇಪಾಳ ಮತ್ತು ಭೂತಾನ್ ರಾಷ್ಟ್ರಗಳನ್ನ ಕೂಡ ಯೂನಸ್ ಉಲ್ಲೇಖ ಮಾಡಿದ್ದಾರೆ. ಈ ರಾಷ್ಟ್ರಗಳು ನಮ್ಮ ಸಮುದ್ರ ಮಾರ್ಗಗಳನ್ನು ಬಳಸ್ಕೊಳ್ಬಹುದು. ನಮ್ಮ ಸಮುದ್ರ ತೀರಗಳು ಕೇವಲ ಗಡಿಗಳಲ್ಲ, ಅವು ಗ್ಲೋಬಲ್ ಎಕಾನಮಿಯ ಗೇಟ್ ವೇಗಳು ಅಂತ ಹೇಳಿದ್ದಾರೆ. ಹಾಗೆ ತಮ್ಮ ಭಾಷಣದಲ್ಲಿ ಚೀನಾವನ್ನ ಹೊಗಳಿದ್ದಾರೆ. ನಾವು ಚೀನಾ ಜೊತೆ ಸಹಕಾರವನ್ನ ಹೆಚ್ಚಿಸಿಕೊಂಡಿದ್ದೀವಿ. ತೀಸ್ತಾ ರಿವರ್ ಪ್ರಾಜೆಕ್ಟ್ ಮತ್ತು ಬಾಂಗ್ಲಾದ ನಿಪಮಾರಿ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ ನಿರ್ಮಾಣ ಕಾರ್ಯದಲ್ಲಿ ಉತ್ತಮ ಪ್ರಗತಿ ಸಾಧಿಸಿದೀವಿ ಅಂತ ಯೂನಸ್ ಹೇಳಿದ್ದಾರೆ. ಇನ್ನು ಬಾಂಗ್ಲಾದ ಫಾರಿನ್ ಪಾಲಿಸಿ ಬಗ್ಗೆ ಮಾತನಾಡಿ, ಬಾಂಗ್ಲಾದೇಶ ಈಗ ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿಯನ್ನ ಹೊಂದಿದೆ. ಸ್ವಾತಂತ್ರ್ಯ, ಘನತೆ, ಸಾರ್ವಭೌಮತ್ವವನ್ನು ಮರಳಿ ಪಡ್ಕೊಳ್ತಾ ಇದೆ. ಬೇರೆ ರಾಷ್ಟ್ರಗಳು ಹೇಳಿದಂಗೆಲ್ಲ ಕೇಳಲ್ಲ ನಾವು ಅನ್ನೋ ಹೇಳಿಕೆ ಕೊಟ್ಟು ಭಾರತವನ್ನ ನೇರ ಕೆಣಕಿದ್ದಾರೆ. ಈ ಯೂನಸ್ ಈ ಚಿಕನ್ ಸ್ನೇಕ್ ಏರಿಯಾಗೆ ಝೂಮ್ ಇನ್ ಮಾಡ್ಕೊಂಡು ನೋಡ್ಕೊಂಡು ಬಹಳ ಖುಷಿ ಪಡ್ತಾ ಇದೆ. ನಾವಿಲ್ಲಿದ್ದೀವಿ ಅಂತ. ಸ್ವಲ್ಪ ಮ್ಯಾಪ್ನ ಝೂಮ್ ಔಟ್ ಮಾಡಬೇಕು, ಈ ತರ ನೋಡಬೇಕು, ಅವಾಗ ಗೊತ್ತಾಗುತ್ತೆ. ಸುತ್ತ ಇಂಡಿಯಾ ಕವರ್ ಆಗಿದೆ. ಆಕ್ಚುಲಿ ಮಧ್ಯದಲ್ಲಿ ನಾವು ಲಾಕ್ ಆಗಿದ್ದೀವಿ, ಲ್ಯಾಂಡ್ ಲಾಕ್ಡ್. ಆಕ್ಚುಲಿ ನಾವು ಇಷ್ಟೇ ಸಮುದ್ರ ಇಟ್ಕೊಂಡು ಸುತ್ತ ಕವರ್ ಆಗಿದೆ ಭಾರತದ ಕಂಕ್ಳ ಒಳಗಡೆ ಸಿಕ್ಕಾಕೊಂಡಿದ್ದೀವಿ ನಾವು ಅಂತ ಹೇಳಿ ಈ ಝೂಮ್ ಔಟ್ ಮ್ಯಾಪ್ ನೋಡಿದಾಗ ಈ ಯೂನಸ್ ತಲೆಗೆ ಹೋಗುತ್ತೆ. ಇನ್ನು ಯೂನಸ್ ಆಡಳಿತ ಬಾಂಗ್ಲಾ ತಲೆ ಮೇಲೆ ದೊಡ್ಡ ಸಾಲದ ಹೊರೆಯನ್ನು ಕೂಡ ಏರಿಸಿ ಹೋಗ್ತಾ ಇದೆ. ಮೊದಲ 14 ತಿಂಗಳಲ್ಲೇ ಸಾಲ 2.6 ಲಕ್ಷ ಕೋಟಿ ಟಾಕಾಗೆ ಏರಿಕೆಯಾಗಿದೆ. ರೂಪಾಯಿ ಲೆಕ್ಕದಲ್ಲಿ, ನಮ್ಮ ರೂಪಾಯಿ ಲೆಕ್ಕದಲ್ಲಿ 1.92 ಲಕ್ಷ ಕೋಟಿ ರೂಪಾಯಿಗಿಂತ ಜಾಸ್ತಿ ಸಾಲ. ಆದ್ರೆ ದುಡ್ಡು ತಂದು ಹಣ ಖರ್ಚೇ ಮಾಡಿಲ್ಲ. ಅಭಿವೃದ್ಧಿ ಖರ್ಚು 7 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ. ಅಭಿವೃದ್ಧಿ ಕಾರ್ಯಗಳಿಗೆ ಮಾಡುವ ಸ್ಪೆಂಡಿಂಗ್ ಅಂತ ಅಲ್ಲಿನ ಸರ್ಕಾರಿ ರಿಪೋರ್ಟೇ ಹೇಳಿದೆ. ಸಾಲ ತಂದು ಏನು ಮಾಡಿದ್ರಿ ಅಂತ ಜನ ಕೇಳ್ತಾ ಇದ್ದಾರೆ ಸ್ಮಾಲ್ ಫಿನಾನ್ಸ್ ಗೈಗೆ. ಇನ್ನು ಭಾರತದ ಆಮ್ಕಾ ಅಂದ್ರೆ 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್ ಪ್ರಾಜೆಕ್ಟ್ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿ. HAL ಟೆಕ್ನಿಕಲ್ ರೂಲ್ಸ್ ನಲ್ಲಿ ಫೇಲ್ ಆಗಿ ರೇಸ್ ನಿಂದ ಔಟ್ ಆಗಿದೆ. ಅಲ್ಲದೆ DRDO ನಡೆಸಿದ ಟೆಕ್ನಿಕಲ್ ರೌಂಡ್ ನಲ್ಲಿ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್, L&T ಮತ್ತು ಭಾರತ್ ಫೋರ್ಜ್ ನೇತೃತ್ವದ ಟೀಮ್ಗಳು ಪಾಸ್ ಆಗಿದ್ವು. ಹೀಗಾಗಿ ಅವರನ್ನ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. HAL ಅವರು ನಮಗೇನು ಗೊತ್ತೇ ಇಲ್ಲ, ಕಮ್ಯುನಿಕೇಶನ್ ಬಂದಿಲ್ಲ ಅಂತಿದ್ರು. ಆದ್ರೆ ಟೆಕ್ನಿಕಲ್ ರೌಂಡ್ ಅಲ್ಲಿ ಇವರು ಫೇಲ್ ಆಗಿದ್ದಾರೆ
ಅಂತ ಈಗ ಮಾಹಿತಿ ಕನ್ಫರ್ಮ್ ಆಗ್ತಾ ಇದೆ. ಇನ್ನು ಪಾಕಿಸ್ತಾನದ ವಿರುದ್ಧ ಭಾರತದ ವಾಟರ್ ವಾರ್ ಮುಂದುವರೆದಿದೆ. ಈಗ ಭಾರತ ಪಾಕಿಸ್ತಾನಕ್ಕೆ ಹರಿತಾ ಇದ್ದ ರಾವಿ ನದಿಯ ಹೆಚ್ಚುವರಿ ನೀರನ್ನ ನಿಲ್ಲಿಸೋ ಸಮಯ ಹತ್ತಿರ ಬಂದಿದೆ. ಇದು ಸಿಂಧು ನದಿಯ ಉಪನದಿ. ಸದ್ಯ ಈ ನದಿಗೆ ಅಡ್ಡಲಾಗಿ ಕಟ್ತಾ ಇರೋ ಶಾಪೂರ್ ಕಂಡಿ ಡ್ಯಾಮ್ ಮಾರ್ಚ್ 31ಕ್ಕೆ ಕಂಪ್ಲೀಟ್ ಆಗುತ್ತೆ. ಹೀಗಾಗಿ ಪಾಕಿಸ್ತಾನಕ್ಕೆ ಬೇಸಿಗೆ ಹೊತ್ತಲ್ಲಿ ನಿಮ್ಗೆ ಕೊಡಷ್ಟು ಕೊಡ್ತೀವಿ, ಲೆಕ್ಕದ್ದು ಎಕ್ಸ್ಟ್ರಾ ಎಲ್ಲ ಕೊಡೋದಿಲ್ಲ ಅಂತ ಭಾರತ ಇಳಿತಾ ಇದೆ ಗೇಟನ್ನು. ಈ ನೀರನ್ನು ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ಬರಪೀಡಿತ ಪ್ರದೇಶಗಳಿಗೆ ಹರಿಸ್ತೀವಿ ಅಂತ ಭಾರತ ಪ್ಲಾನ್ ಮಾಡಿದೆ. ಜಮ್ಮು ಕಾಶ್ಮೀರದ ಸಚಿವ ಜಾವೇದ್ ಮುಖ್ತಾರ್ ರಾಣಾ ಈ ಮಾಹಿತಿ ಕೊಟ್ಟಿದ್ದಾರೆ. ಈ ಡ್ಯಾಮ್ ಪಂಜಾಬ್ನ 5,000 ಹೆಕ್ಟೇರ್ ಮತ್ತು ಕಥುವಾ ಸಾಂಬಾದ 32,173 ಹೆಕ್ಟೇರ್ ಪ್ರದೇಶಗಳಿಗೆ ನೀರಾವರಿಯನ್ನ ಕೊಡುತ್ತೆ. ಇನ್ನು ಸ್ನೇಹಿತರೆ, ನಿಮಗೂ ಕೂಡ ಫಾರಿನ್ ನಲ್ಲಿ ಎಜುಕೇಶನ್ ಮಾಡೋ ಆಸಕ್ತಿ ಇದೆಯಾ ಅಥವಾ ನಿಮ್ಮ ಮಕ್ಕಳಿಗೆ ಮಾಡಿಸೋ ಆಸಕ್ತಿ ಇದೆಯಾ? ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಈ ಫ್ರೀ ಈವೆಂಟ್ ನ ಸದುಪಯೋಗ ನೀವು ಕೂಡ ಪಡಿಸ್ಕೊಳ್ಬಹುದು. ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ. ಇನ್ನು 3 ದಿನಗಳ ಭಾರತ ಪ್ರವಾಸ ಕೈಗೊಂಡಿರೋ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಮುಂಬೈಗೆ ಬಂದಿಳಿದಿದ್ದಾರೆ. ಅವರೊಂದಿಗೆ ಫ್ರಾನ್ಸ್ನ ಫಸ್ಟ್ ಲೇಡಿ ಬ್ರಿಜಿಟ್ ಮ್ಯಾಕ್ರಾನ್ ಕೂಡ ಬಂದಿದ್ದಾರೆ. ಮಹಾರಾಷ್ಟ್ರ ಗವರ್ನರ್ ಆಚಾರ್ಯ ದೇವವ್ರತ್ ಮತ್ತು ಸಿಎಂ ದೇವೇಂದ್ರ ಫಡ್ನವೀಸ್ ವೆಲ್ಕಮ್ ಮಾಡಿಕೊಂಡ್ರು. ಈ ಮೂಲಕ ಮ್ಯಾಕ್ರಾನ್ ಭಾರತಕ್ಕೆ 4ನೇ ಬಾರಿಗೆ ಭೇಟಿ ಕೊಟ್ಟ ಹಾಗಾಗಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಮ್ಯಾಕ್ರಾನ್ ಈ ಭೇಟಿ ಮೂಲಕ ಭಾರತ ಮತ್ತು ಫ್ರಾನ್ಸ್ ನಡುವಿನ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಮತ್ತು ಸಹಯೋಗ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ PM ನರೇಂದ್ರ ಮೋದಿ ಮುಂಬೈಗೆ ಬಂದು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ರನ್ನ ಮೀಟ್ ಮಾಡ್ತಾರೆ. ರಕ್ಷಣಾ ಸಹಯೋಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಡ್ವಾನ್ಸ್ ಟೆಕ್ನಾಲಜಿ ಸೇರಿದ ಹಾಗೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಪ್ರಾದೇಶಿಕ ಮತ್ತು ಜಾಗತಿಕ ಸಮಸ್ಯೆಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಕೂಡ ಹಂಚಿಕೊಳ್ತಾರೆ. ಆಮೇಲೆ ಇಂಡಿಯಾ ಫ್ರಾನ್ಸ್ ಇಯರ್ ಆಫ್ ಇನೋವೇಷನ್ 2026 ಲಾಂಚ್ ಮಾಡ್ತಾರೆ. ನಂತರ ದಿಲ್ಲಿಗೆ ಬಂದು AI ಇಂಪ್ಯಾಕ್ಟ್ ಸಮಿಟ್ ನಲ್ಲಿ ಪಾಲ್ಗೊಳ್ತಾರೆ. ಇನ್ನು ಭಾರತದ ಇಸ್ರೋ ರಾಕೆಟ್ ನ ಭಾಗ ಸಮುದ್ರದಲ್ಲಿ ತೇಲು ಹೋಗಿ ಮಾಲ್ಡೀವ್ಸ್ ದಡವನ್ನ ತಲುಪಿದೆ. ಶ್ರೀಲಂಕಾ ಆಯ್ತು, ಈಗ ಮಾಲ್ಡೀವ್ಸ್ ಸರದಿ. ಮಾಲ್ಡೀವ್ಸ್ನ ಲಾಮೋ ಅಟಾಲ್ ನಲ್ಲಿರೋ ಕೊನಹಂದು ಅನ್ನೋ ದ್ವೀಪದಲ್ಲಿ ಅವಶೇಷ ಸಿಕ್ಕಿದೆ. ಅಲ್ಲಿ ಮೀನುಗಾರಿಗೆ ಸಮುದ್ರದಲ್ಲಿ ಬೀಳಿದೇನೆ ದೊಡ್ಡದು ಬರ್ತಿದೆಯಲ್ಲ ಅಂತ ಓಡೋದ್ರು ನೋಡಕ್ಕೆ. ದಡ ಕೇಳ್ಕೊಂಬಂದು ನೋಡಿದಾಗ ಅದರಲ್ಲಿ ಲೋಗೋ ಮತ್ತು ಭಾರತದ ಲಾಂಛನ ಕೂಡ ಕಾಣಿಸಿದೆ. ಇದು ರಾಕೆಟ್ ನ ಮೇಲ್ಭಾಗದಲ್ಲಿರೋ ಪೇಲೋಡ್ ಫೇರಿಂಗ್ ಅಂದ್ರೆ ಉಪಗ್ರಹಗಳನ್ನ ರಕ್ಷಿಸುವ ಕವಚದ ಭಾಗ ಅಂತ ಹೇಳಲಾಗ್ತಿದೆ. ಇದರ ಮೇಲೆ 2025 ಅಂತ ಬರೆದಿದ್ದು, ಇದು ಇತ್ತೀಚೆಗೆ ಲಾಂಚ್ ಆದ LVM-3 ಅಥವಾ PSLV ರಾಕೆಟ್ ನ ಭಾಗ ಇರಬಹುದು ಅನ್ನೋ ಅನುಮಾನ ಇದೆ. ಸಾಮಾನ್ಯವಾಗಿ ರಾಕೆಟ್ ಉಡಾವಣೆ ಆದಮೇಲೆ ಅದರ ಕೆಲ ಭಾಗಗಳು ಸಮುದ್ರಕ್ಕೆ ಬಿಡೋದು ಕಾಮನ್. ಆದರೆ ಅದು ಅಲೆಗಳಲ್ಲಿ ತೇಲಿ ಇಷ್ಟು ದೂರ ಮಾಲ್ಡೀವ್ಸ್ಗೆ ಹೋಗಿ ಮುಟ್ಟಿರೋದು ಕುತೂಹಲಕಾರಿ. ಇನ್ನು ಗಲ್ಫ್ನಲ್ಲಿ ಯುದ್ಧದ ಆತಂಕ ತೀವ್ರ ಆಗ್ತಾ ಇದೆ. ಅಮೆರಿಕದ ಯುದ್ಧ ನೌಕೆಗಳು ಇರಾನ್ ಕಡೆಗೆ ಹತ್ತಿರಕ್ಕೆ ಹೋಗ್ತಿದ್ದಾವೆ. ಅಮೆರಿಕದ ಏರ್ಕ್ರಾಫ್ಟ್ ಕ್ಯಾರಿಯರ್ USS ಅಬ್ರಹಾಂ ಲಿಂಕನ್ ಒಮಾನ್ನ ಅರಬ್ಬಿ ಸಮುದ್ರದಲ್ಲಿರೋದು ಕನ್ಫರ್ಮ್ ಆಗಿದೆ. ಸ್ಯಾಟಲೈಟ್ ಇಮೇಜಸ್ ಇಂದ ಕ್ಲಿಯರ್ ಆಗಿದೆ. ನಾವು ಏನು ಕಮ್ಮಿ ಇಲ್ಲ ಅಂತ ಇರಾನ್ ಕೂಡ ಅಭ್ಯಾಸ ಶುರು ಮಾಡಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಕೋರ್ ಮಿಲಿಟರಿ ಡ್ರಿಲ್ ನಡೆಸಿದೆ. ಭವಿಷ್ಯದಲ್ಲಿ ಎದುರಾಗಬಹುದಾದ ಸವಾಲುಗಳನ್ನು ಫೇಸ್ ಮಾಡೋಕೆ ತಯಾರಿ ಅಂತ ಹೇಳಿದ್ದಾರೆ ಇರಾನ್ ಅವರು. ಇತ್ತ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ನಡೀತಾ ಇರೋ ಇರಾನ್ ಜೊತೆಗಿನ ಮಾತುಕತೆಯಲ್ಲಿ ನಾನು ಪಾಲ್ಗೊಳ್ತೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಇಂಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗ್ತೀನಿ, ಇದು ತುಂಬಾ ಇಂಪಾರ್ಟೆಂಟ್. ಇರಾನ್ ಟಫ್ ನೆಗೋಷಿಯೇಟರ್ ಅಂತ ಹೇಳಿದ್ದಾರೆ. ಎಲ್ರಿಗೂ ಇದೇ ಹೇಳೋದಿವರು. ಇದೇ ವೇಳೆ ಕಳೆದ ಜೂನ್ನಲ್ಲಿ ಇಸ್ರೇಲ್ ಜೊತೆಗಿನ 12 ದಿನಗಳ ಯುದ್ಧದಲ್ಲಿ ಅಮೆರಿಕ ಕೂಡ ಜಾಯಿನ್ ಆಗಿತ್ತು. ಅದರಿಂದ ಪರಿಣಾಮ ಏನಾಗಿದೆ ಅನ್ನೋದನ್ನ ಇರಾನ್ ನೋಡಿದೆ, ಪಾಠ ಕಲ್ತಿದ್ದಾರೆ. ಮತ್ತೆ ಪರಿಣಾಮಗಳನ್ನ ಫೇಸ್ ಮಾಡೋಕೆ ಇರಾನ್ ಬಯಸಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಏನೋ ಜಿನಿವಾದಲ್ಲಿರೋ ಇರಾನ್ ವಿದೇಶಾಂಗ ಮಂತ್ರಿ ಅಬ್ಬಾಸ್ ಅರಾಕ್ಚಿ ಕೂಡ ಮಾತನಾಡಿದ್ದಾರೆ. ಅಮೆರಿಕ ಜೊತೆ ನ್ಯಾಯಯುತ ಮತ್ತು ಬ್ಯಾಲೆನ್ಸ್ಡ್ ಅಗ್ರಿಮೆಂಟ್ ಮಾಡ್ಕೊಳ್ಳೋಕೆ ನಾನು ಜಿನಿವಾಗೆ ಬಂದಿದ್ದೀನಿ. ಯಾರ ಬೆದರಿಕೆಗಳಿಗೂ ಮಣಿಯಲ್ಲ, ಶರಣಾಗೋದು ನಮ್ಮ ಜಾಯಮಾನವೇ ಅಲ್ಲ ಅಂತ ಹೇಳಿದ್ದಾರೆ. ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್. ಇಸ್ರೇಲ್ ಸಚಿವ ಸಂಪುಟ ಈಗೊಂದು ನಿರ್ಧಾರ ಮಾಡಿದೆ. ವೆಸ್ಟ್ ಬ್ಯಾಂಕ್ನ ಏರಿಯಾ C ಭಾಗವನ್ನು ಪೂರ್ತಿ ವಶಕ್ಕೆ ತಗೊಳ್ಳೋಕೆ ಭೂಮಿ ನೋಂದಣಿ ಪ್ರಕ್ರಿಯೆ ಶುರು ಮಾಡಿದ್ದಾರೆ. ಏನಿದು C ಭಾಗ ಹಾಗಾದ್ರೆ ನೋಡಿಲಿ. ಇಸ್ರೇಲ್ ಪ್ಯಾಲೆಸ್ತೈನ್ ನಡುವೆ ಆಗಿದ್ದ ಓಸ್ಲೋ ಒಪ್ಪಂದದ ಪ್ರಕಾರ ವೆಸ್ಟ್ ಬ್ಯಾಂಕ್ ಅನ್ನ ಏರಿಯಾ A, ಏರಿಯಾ B, ಏರಿಯಾ C ಅಂತ ಅಲ್ಲಿ ಡಿವೈಡ್ ಮಾಡಿಕೊಳ್ಳಲಾಗಿದೆ. ಇದರಲ್ಲಿ ಏರಿಯಾ C ದೊಡ್ಡ ಜಾಗ. ವೆಸ್ಟ್ ಬ್ಯಾಂಕ್ನ 60% ಭೂಮಿ ಇದರಲ್ಲಿದೆ. ಇಲ್ಲಿನ ಸಂಪೂರ್ಣ ಆಡಳಿತ ಮತ್ತು ಭದ್ರತೆ ಇಸ್ರೇಲ್ ಕೈಯಲ್ಲೇ ಇದೆ. ಆದರೂ ಅಧಿಕೃತವಾಗಿ ಇಸ್ರೇಲ್ನ ಭೂಮಿ ಆಗಿರಲಿಲ್ಲ. ಆಕ್ರಮಿತ ವೆಸ್ಟ್ ಬ್ಯಾಂಕ್ ಅಂತ ಕರೀತಾ ಇದ್ರು. ಆದರೆ ಈಗ ಇದನ್ನು ಕಾನೂನುಬದ್ಧವಾಗಿ ಇಸ್ರೇಲ್ಗೆ ಸೇರಿಸ್ಕೊಳ್ಳೋಕೆ ಇಸ್ರೇಲ್ ಮುಂದಾಗಿದೆ. ಈ ಮೂಲಕ 1967ರ ಯುದ್ಧದ ನಂತರ ಇದೇ ಫಸ್ಟ್ ಟೈಮ್ ಇಂಥ ಒಂದು ದೊಡ್ಡ ನಿರ್ಧಾರವನ್ನು ಇಸ್ರೇಲ್ ಕೈಗೊಂಡಿದೆ. ಇದು ಪ್ಯಾಲೆಸ್ತೇನಿಯನ್ನರ ಸ್ವತಂತ್ರ ರಾಷ್ಟ್ರ ರಚನೆಗೆ ದೊಡ್ಡ ಚಾಲೆಂಜ್ ಇದು. ಯಾಕಂದರೆ ಹಳೆಯ ಜೋರ್ಡಾನ್ ಕಾನೂನುಗಳನ್ನು ಬದಿಗೆ ಸರಿಸಿ ಇನ್ನು ಮುಂದೆ ಯಹೂದಿ ಸೆಟ್ಲರ್ಸ್ ಆ ಭಾಗದಲ್ಲಿ ಸುಲಭವಾಗಿ ಭೂಮಿಯನ್ನು ಖರೀದಿ ಮಾಡಬಹುದು. ಇನ್ನು ಇಸ್ರೇಲ್ನ ಈ ತೀರ್ಮಾನಕ್ಕೆ ಹಮಸ್ ಮತ್ತು ಪ್ಯಾಲೆಸ್ತೇನ್ ಅಧ್ಯಕ್ಷ ಮಹಮೂದ್ ಅಬ್ಬಾಸ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದು ನಮ್ಮ ಭೂಮಿಯನ್ನ ಕದಿಯೋ ಪ್ಲಾನ್ ಒಪ್ಪಲ್ಲ ಅಂತ ಹೇಳಿದ್ದಾರೆ. ಇತ್ತ ವಿಶ್ವಸಂಸ್ಥೆ ಮತ್ತು ಅರಬ್ ರಾಷ್ಟ್ರಗಳು ಕೂಡ ಇಸ್ರೇಲ್ ಅನ್ನ ಖಂಡಿಸಿವೆ. ಇನ್ನು ಸಿರಿಯಾದಲ್ಲೊಂದು ಮೇಜರ್ ಘಟನೆಯಾಗಿದೆ. ಕುರ್ದಿಶ್ ಪಡೆಗಳ ಕೈಗೆ ಸಿಕ್ಕಾಕೊಂಡಿದ್ದ ಆಸ್ಟ್ರೇಲಿಯಾದ 34 ಜನರನ್ನ ವಾಪಸ್ ಕರೆತರೋ ಆಸ್ಟ್ರೇಲಿಯಾದ ಪ್ಲಾನ್ ಫೇಲ್ ಆಗಿದೆ. ಸಿರಿಯಾ ಮತ್ತು ಇರಾಕ್ನಲ್ಲಿ IS ಉಗ್ರರ ವಿರುದ್ಧ ಭಯಂಕರ ಕಾರ್ಯಾಚರಣೆಯಾಗಿತ್ತು. ಆ ಟೈಮ್ನಲ್ಲಿ ಆಸ್ಟ್ರೇಲಿಯಾದಿಂದ ಹೋಗಿದ್ದ ಕೆಲ ಮಹಿಳೆಯರು IS ಉಗ್ರಗಾಮಿಗಳನ್ನ ಮದುವೆ ಆಗಿಬಿಟ್ಟಿದ್ರು. ಯುದ್ಧಗಳಲ್ಲಿ ಉಗ್ರರು ಸೋತ ಮೇಲೆ ಅವರ ಗಂಡಂದಿರಲ್ಲಿ ಕೆಲವರು ಮೃತಪಟ್ಟಿದ್ರು.
ಕೆಲವರು ಜೈಲು ಸೇರಿದ್ರು. ಹೀಗಾಗಿ ಇವರು ಕೂಡ ಸಿರಿಯಾ ದೇಶದ ಭದ್ರತೆಗೆ ಅಪಾಯ ಅನ್ನೋ ಕಾರಣಕ್ಕೆ ಕುರ್ದಿಶ್ ಪಡೆಗಳು ಇವ್ರನ್ನ ಮತ್ತು ಇವರ ಮಕ್ಕಳನ್ನು ರೋಸ್ ಕ್ಯಾಂಪ್ನಲ್ಲಿ ಕೂಡ ಹಾಕಿದರು. ಆದರೆ ಅವ್ರನ್ನ ಸೀಕ್ರೆಟ್ ಆಗಿ ವಾಪಸ್ ಕರ್ತರೋಕೆ ಆಸ್ಟ್ರೇಲಿಯಾ ಸರ್ಕಾರ ಪ್ಲಾನ್ ಮಾಡಿತ್ತು. ಇವರೆಲ್ಲ ಜೈಲಿನಂತಿರೋ ಕ್ಯಾಂಪ್ ಖಾಲಿ ಮಾಡಿ ಬಸ್ ಹತ್ತಿ ಸಿರಿಯಾ ಗಡಿ ದಾಟೋಕೆ ಹೊರಟಿದ್ರು. ಇನ್ನೇನು ಸ್ವಾತಂತ್ರ್ಯ ಸಿಕ್ತು ಅಂತ ಖುಷಿಯಾಗಿದ್ದು, ಆದರೆ ಅವ್ರನ್ನ ಕಳಿಸೋ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ದೋಷ ಉಂಟಾಗಿದೆ. ಅದಕ್ಕೆ ಫೇಲ್ ಆಗಿದೆ ಆಪರೇಷನ್. ಏನು ದೋಷ ಅಂತ ಇನ್ನೂ ಕೂಡ ಕ್ಲಿಯರ್ ಮಾಡಿಲ್ಲ. ಬಟ್ ಸದ್ಯಕ್ಕೆ ವಾಪಸ್ ಕ್ಯಾಂಪಿಗೆ ಅವ್ರನ್ನ ದೂಡಲಾಗಿದೆ. ಆದರೆ ಆಸ್ಟ್ರೇಲಿಯಾ ಸರ್ಕಾರ ಇಲ್ಲ, ಕರ್ಕೊಂಡ್ಬರ್ತೀವಿ, ಪ್ರಯತ್ನ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಏನೋ ಇಟಲಿಯ ಪ್ರಸಿದ್ಧ ಲವರ್ಸ್ ಆರ್ಚ್ ಕುಸಿದು ಬಿದ್ದಿದೆ. ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ದಿನವೇ ಸಮುದ್ರಕ್ಕೆ ಬಿದ್ದು ಹೋಗಿದೆ. ಭೀಕರ ಚಂಡಮಾರುತಕ್ಕೆ ಸಿಲುಕಿ ಈ ಘಟನೆಯಾಗಿದೆ. ಇದು ಇಟಲಿಯ ದಕ್ಷಿಣ ಕರಾವಳಿಯಲ್ಲಿತ್ತು. ಸಮುದ್ರದ ನಡುವೆ ನೈಸರ್ಗಿಕವಾಗಿ ಕ್ರಿಯೇಟ್ ಆಗಿತ್ತು. ಇಟಲಿಯ ಪ್ರವಾಸೋದ್ಯಮಕ್ಕೆ ಕೊಡುಗೆ ಕೊಡ್ತಾ ಇತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಆಸಕ್ತರು ಮಸ್ತ್ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಸೇರಬಹುದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಅದಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ತಂಡದ ಕಾರ್ಯಕ್ಕೆ ಬೆಂಬಲ ಕೊಟ್ಟಂತೇನೂ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ವಿಡಿಯೋ ಕೆಳಗಡೆ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.